ತುಂಬ ಸಿಂಪಲ್ ಬಟ್ ಭಾಳ ಜನರಿಗೆ ಅದು ಕಾಡುವಂಥ ಒಂದು ಸಮಸ್ಯೆ ಬಗ್ಗೆ ಹೇಳ್ತೀನಿ. ಅದು ಮಂಡಿ ನೋವು. ಸರಿಯಾಗಿ ಊಟ ಮಾಡಿಲ್ಲ, ಇದು ಪೌಷ್ಟಿಕಾಂಶಗಳ ಕೊರತೆ, ವಿಟಮಿನ್ ಡಿ ಕೊರತೆ. ಇವಾಗ ಎಷ್ಟು ಜನ ನಾವು ಬೆಳಗ್ಗೆ ಎದ್ದು ಸೂರ್ಯನ ಬೆಳಕಿಗೆ ಅಡ್ಡಾಡ್ತೀವಿ ಸರ್, ಎಲ್ಲರೂ ಎ ಸಿ ರೂಮಲ್ಲೇ ಕೂತ್ಕೊಂಡಿದ್ದಾರೆ. ಸಿಂಪಲ್ ಟೆಸ್ಟ್ ನಿಮ್ಮ ಮನೇಲೇ ನೀವು ಚೆಕ್ ಮಾಡ್ಕೋಬೋದು, ವೆದರ್ ಐ ಆಮ್ ಏಬಲ್ ಟು ಸ್ಕ್ವಾಟ್ ಆರ್ ನಾಟ್. ನರಗಳ ಸೆಳೆತ, ಕಾಲು ನೋಯುತ್ತೆ, ಬೆನ್ನು ಇಲ್ಲಿ ನೋಯುತ್ತೆ, ಈ ಥರದ್ದು ಒಂದಷ್ಟು ಸಮಸ್ಯೆಗಳು ಭಾಳ ಜನ ಅನುಭವಿಸ್ತಾರೆ. ಡಾರ್ಸಲ್, ಲಂಬಾರ್, ಸ್ಯಾಕ್ರಲ್ ಹಿಂಗಿರುತ್ತೆ. ಹಿಂಗೆ ಬಿಲ್ ಥರ ಇರುತ್ತೆ ನಮ್ಮದು. ಕತ್ತತ್ರ ಒಳಗಡೆ, ಆಮೇಲೆ ಹೊರಗಡೆ, ಮತ್ತು ಲಾರ್ಡೋಸಿಸ್ ಮತ್ತು ಹೊರಗಡೆ. ಸೊ ನಾವು ಕೂತ್ಕೊಂಡು ನಮ್ಮ ಬೆನ್ನು ಹೀಗೆ ಬಾಗ್ಬಿಡುತ್ತೆ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಮಹೇಂದ್ರ ಕುಮಾರ್ CH ಅವರು. ಸಾಗರದಲ್ಲಿ ಅವ್ರದ್ದೇ ಒಂದು ಹಾಸ್ಪಿಟಲ್ ಕೂಡ ಇದೆ, ಸಾಗರ್ ಕ್ಲಿನಿಕ್ ಆ್ಯಂಡ್ ಡೇ ಕೇರ್ ಸೆಂಟರ್. ಮತ್ತು ಅವರೊಬ್ಬ ಕಾರ್ಡಿಯೋ ಡಯಾಬಿಟಲಜಿಸ್ಟ್. ಸೊ ಅದರ ಅರ್ಥ ಏನಂದರೆ ಅವರು ಹೃದಯ ತಜ್ಞರು ಹೌದು ಮತ್ತು ಮಧುಮೇಹ ತಜ್ಞರು ಹೌದು. ಇವತ್ತು ನಾನೊಂದು ತುಂಬ ಸಿಂಪಲ್ ಬಟ್ ಭಾಳ ಜನರಿಗೆ ಅದು ಕಾಡುವಂಥ ಒಂದು ಸಮಸ್ಯೆ ಬಗ್ಗೆ ಹೇಳ್ತೀನಿ. ಅದು ಮಂಡಿ ನೋವು ಮತ್ತು ಮಂಡಿಯ ಚಿಪ್ಪನ್ನು ಬದಲಾಯಿಸಬೇಕು, ಆ ಥರ ಆಪ್ರೇಷನ್ಗಳು ಹೋಗ್ತಾರೆ ಅಥವಾ ಆ ಥರದ್ದು ಬರುತ್ತೆ. ಆಮೇಲೆ ಅವರು ಎಲ್ಲೂ ಟ್ರಾವೆಲ್ ಮಾಡೋಂಗಿಲ್ಲ, ಆ ಥರ ಸಮಸ್ಯೆಗಳನ್ನ ಬಳಲ್ತಾ ಇರ್ತಾರೆ. ಸೊ ಏನು ಇದಕ್ಕೆ ಕಾರಣ ಮತ್ತು ಇದಕ್ಕೆ ಏನು ಪರಿಹಾರ ಅಂತ ಅನಿಸುತ್ತೆ ನಿಮಗೆ ಡಾಕ್ಟರ್ ಮಹೇಂದ್ರ ಕುಮಾರ್? ಸರ್, ಇತ್ತೀಚಿನ ದಿನಗಳಲ್ಲಿ ದ ಥಿಂಗ್ ಈಸ್, ನೀವು ಹೇಳ್ದಂಗೆ ಮಂಡಿ ನೋವು ತುಂಬಾ ಅಂದರೆ ದಟ್ ಮೆಡಿಕಲ್ ಟರ್ಮಿನಾಲಜಿ ಒಳಗೆ ಹೇಳಬೇಕಂದ್ರೆ ಆಸ್ಟಿಯೋ ಆರ್ಥರೈಟಿಸ್. ಸೊ ಭಾಳಷ್ಟು ಥರ ಆರ್ಥರೈಟಿಸ್ ಇದೆ, ಲೈಕ್ ರುಮಟೆಡ್ ಆರ್ಥರೈಟಿಸ್, ವೈರಲ್ ಆರ್ಥರೈಟಿಸ್. ಸೊ ಪಾಲಿಆರ್ಥರೈಟಿಸ್ ಅಂದರೆ ಮಲ್ಟಿಪಲ್ ಜಾಯಿಂಟ್ಸ್ ಇನ್ವಾಲ್ವ್ ಆದಾಗ ಪಾಲಿಆರ್ಥರೈಟಿಸ್. ಓನ್ಲಿ ಮಂಡಿ ಚಿಪ್ ಇದು ಅಷ್ಟೇ ಇನ್ವಾಲ್ವ್ ಆದಾಗ ಆಸ್ಟಿಯೋ ಆರ್ಥರೈಟಿಸ್. ಅರ್ಥ ಆಯ್ತಾ? ಈ ಸಣ್ಣ ಜಾಯಿಂಟ್ಸ್ ಇನ್ವಾಲ್ವ್ ಆಗ್ತವೆ. ಯಾವಾಗ ಎರಡು ದೊಡ್ಡ ಜಾಯಿಂಟು, ಕೆಲವೊಂದು ಸಣ್ಣ ಜಾಯಿಂಟು, ಕುತ್ತಿಗೆ, ಮಂಡಿ ಈ ಥರ ಇದ್ದಾಗ ಕೆಲವೊಂದು ಸಲ ನಾವು ಸ್ವಲ್ಪ ಟೆಸ್ಟ್ ಮಾಡಿಸ್ತೀವಿ. ರೂಮಟೆಡ್ RA ಟೆಸ್ಟ್ ಅಂತ, ASLO ಟೈಟರ್, CRP, ಈ ಥರ ಕೆಲವೊಂದು ಟೆಸ್ಟ್ ನಮಗೆ ಬೇಕಾಗಿರೋದು ಅವ್ನು ಮಾಡಿಸಿ ವಿ ಡಯಾಗ್ನೋಸ್. ಅಂದರೆ ಸಂಧಿವಾತ ಅಂತೀವಿ ಅದಕ್ಕೆ. ಅರ್ಥ ಆಯ್ತಾ? ಎಷ್ಟೊಂದು ಜನ ಅಂತಾರೆ ನಮ್ದೆಲ್ಲ ಬೆಳಗ್ಗೆ ಎದ್ದು ಕೂಡಲೇ ಇವೆಲ್ಲ ಸ್ಟಿಫ್ ಆಗಿಬಿಡ್ತವೆ, ಈ ಚೆಂಬು ಎತ್ತಿಡೋಕ್ಕೂ ಆಗಲ್ಲ, ಇವೆಲ್ಲ ಹಿಂಗಾಗಿಬಿಟ್ಟಿರ್ತವೆ, ಕೈ ಎಲ್ಲ ಎದ್ದು ಒಂದು ಸ್ವಲ್ಪ ಹೊತ್ತು ಅಡ್ಡಾಡೋಕ್ಕೆ ನಂಗೆ ಆಗಂಗೇ ಇಲ್ಲ. ಸೊ ದ್ಯಾಟ್ ಈಸ್ ಅದನ್ನೆಲ್ಲ ಟೆಸ್ಟ್ ಮಾಡಿಸಿ ಮೇಲೆ ನಾವು ಅದಕ್ಕೆ ಕಮ್ ಟು ಎ ಕನ್ಕ್ಲೂಷನ್ ಇಟ್ ಈಸ್ ಎ ರೂಮಟೆಡ್ ಆರ್ಥರೈಟಿಸ್. ಈ ನೀವು ಮಂಡಿ ಹೇಳ್ತಿರೋದು ಸ್ಪೆಸಿಫಿಕಲಿ ಇಟ್ ಈಸ್ ಆಸ್ಟಿಯೋ ಆರ್ಥರೈಟಿಸ್. ಸೊ ಇದು ಫೀಮರ್, ಇಲ್ಲಿ ಟಿಬಿಯಾ, ಇಲ್ಲಿ 2 ಬೋನ್ ಬರ್ತವೆ, ಟಿಬಿಯಾ ಆ್ಯಂಡ್ ಫಿಬುಲಾ ಅಂತ. ಸೊ ಎರಡರ ಮಧ್ಯೆ ನಮಗೊಂದು ಲಿಕ್ವಿಡ್ ಇರುತ್ತೆ, ಸೈನೋವಿಯಲ್ ಲಿಕ್ವಿಡ್ ಅಂತ, ಮೆನಸ್ಕಸ್ ಅಂತ ಇರುತ್ತೆ. ಸೊ ನಾನು ಭಾಳಷ್ಟು ಅದು ಮೆಡಿಕಲ್ ಟರ್ಮ್ಸಲ್ಲಿ ಹೋಗಲ್ಲ. ಆ ಒಂದು ಲಿಕ್ವಿಡ್ ಕಡಿಮೆ ಆಗಿಬಿಟ್ಟು ಆ ಒಳಗಡೆ ನಮಗೇನದು ಮೂಮೆಂಟ್ ಆಗ್ತಾ ಇರುತ್ತೆ. ಈಗ ಆ ಮೂಮೆಂಟ್ ಆಗ ಹತ್ರ ಆಸ್ಟಿಯೋಫೈಟ್ ಫಾರ್ಮೇಷನ್ ಆಗಿಬಿಟ್ಟು ಮೂಳೆ, ಈಗ ನಮ್ಮ ಸೈಕಲ್ ಚೈನು ಆಯಿಲ್ ಬಿಟ್ಟಿಲ್ಲ, ಮಳೆಗಾಲ ಬಂದ್ರೆ ಕರಕ್ ಅಂತ ಅದೇ ಬಿಟ್ಟಿಲ್ಲ ಅಂದ್ರೂ ಹಂಗೆ ಆಗುತ್ತೆ. ಆಮೇಲೆ ಅದನ್ನ ನಾವು ಜಾಸ್ತಿ ಓಡಾಡಿಸಿಲ್ಲ ಅಂತಂದ್ರೂ ಕೂಡ ಎಕ್ಸಾಕ್ಟ್ಲಿ. ನಮ್ಗೇನಂದ್ರೆ ಈಗ ಮನೆಯಿಂದ ಹೊರಗಡೆ ಬಂದರೆ ಕಾರು, ಆಫೀಸ್ ಹೋಗ್ತೀವಿ ಅಲ್ಲಿ ನಿಲ್ಸೋದು, ಅಲ್ಲಿಂದ ಒಳಗಡೆ ಆಫೀಸ್, ಮತ್ತೆ ಹೊರಗಡೆ ಬರ್ತೀವಿ ಕಾರು, ಮನೆ, ಆಯ್ತು. ಸರ್, ಈಗ ಇದಕ್ಕೆ ಪ್ರಶ್ನೆಗಳನ್ನ ಕೇಳ್ತೀನಿ. ಮೊದಲನೇದಾಗಿ ಭಾಳ ಜನ ವಯಸ್ಸಾದವ್ರಿಗೆ ಬರುತ್ತೆ, ಸ್ವಲ್ಪ ವಯಸ್ಸಾದ್ಮೇಲೆ ಬರುತ್ತೆ ಅಂತ ನನಗೆ ಅನ್ಸುತ್ತೆ ಅಲ್ವಾ? ಸೊ ಅದು ಬರದೇ ಇರೋ ಹಾಗೆ ಏನು ಸರ್, ವಾಟ್ ಆರ್ ದ ಪ್ರಿಕಾಷನ್? ಸರ್, ವಯಸ್ಸಾದ್ಮೇಲೆ ಇಟ್ಸ್ ವಯೋಸಹಜ ಮೂಳೆ ಸೌದಿರುತ್ತೆ. ಸೊ ಅದಕ್ಕೆ ಈವನ್ ಭಾಳಷ್ಟು ಕೋಮಾರ್ಬಿಡ್ ಕಂಡೀಷನ್ಸ್, ಈವನ್ ಡಯಾಬಿಟಿಸ್, ಹೈಪರ್ ಟೆನ್ಷನ್ನಿಂದ ಹಿಡಿದು ಸ್ಥೂಲಕಾಯ, ಇದು ಏನಂದರೆ ನಮಗೆ ಇದ್ರ ಮೇಲೆ 1 kg ಜಾಸ್ತಿ ನಮ್ಮ ಬಾಡಿ ವೇಟ್, ನಮ್ಮ ಹೈಟ್ಗೆ ಇಷ್ಟು ವೇಟ್ ಅಂತ ಬೇಕಿರುತ್ತೆ. ದಟ್ ವಿ ಕಾಲ್ ಆಸ್ BMI. ನಮ್ಮ ವೇಟು ನನ್ನೊಂದು 74 kg 75 kg ಇದ್ದೀನಿ, ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ಸ್ ಸ್ಕ್ವಯರ್. ಸೊ 172 ಅಂದರೆ 1.72 ಇಂಟು 1.72 ಮಾಡಿದಾಗ ಆ 74ನ ಡಿವೈಡ್ ಮಾಡಿದ್ರೆ ನಮಗೆ ಬರುತ್ತೆ. ಸೊ ನಾರ್ಮಲ್ ಈಸ್ 18 to 25, ಅದು ನಾರ್ಮಲ್ BMI. ಸೊ 25 to 30 ಇಟ್ಸ್ ಓವರ್ ವೇಟ್, 30 to 35 ಒಬೇಸ್, 35 to 40 ಓವರ್ ಒಬೇಸ್, 40 to 45 ಮಾರ್ಬಿಡ್ ಒಬೇಸ್. ಸೊ ಅದ್ರ ಮೇಲೆ ನಾವು ಡಿವೈಡ್ ಮಾಡ್ತೀವಿ. ಯಾರ್ದು ವೇಟ್ ಜಾಸ್ತಿ ಇರುತ್ತೆ, 1 kg ವೇಟ್ ಇದ್ರ ಮೇಲೆ ಜಾಸ್ತಿ ಆಯಿತು, ಇಲ್ಲ ಬೆನ್ನು ನೋವು ಯಾಕೆ ಬರುತ್ತೆ ಅಂದರೆ ವೇಟ್ ಜಾಸ್ತಿ ಆದಂಗೆ ಪೊಸಿಷನ್, ಅವನು JCB ಓಡಿಸ್ತಾನೋ, ಕಾರ್ ಓಡಿಸ್ತಾನೋ, ಏನು ಕೆಲಸ ಮಾಡ್ತಾನೆ, ತುಂಬ ಮುಂದೆ ಬಗ್ಗೆ ಭಾಳಷ್ಟು ವರ್ಷದಿಂದ ಕೂಲಿ ಕೆಲಸ ಮಾಡಿರ್ತಾರೆ, ಭಾರ ಎತ್ತಿರ್ತಾರೆ, ಇಲ್ಲಿ ಹೊತ್ತಿರ್ತಾರೆ. ಸೊ ಅವೆಲ್ಲ ಫ್ಯಾಕ್ಟರ್ಸ್ ಇರ್ತವೆ. ಕ್ಯಾಲ್ಸಿಯಂ ಕಡಿಮೆ ಆಗಿರುತ್ತೆ, ಅರ್ಥ ಆಯ್ತಾ? ಹೌದು, ಸರಿಯಾಗಿ ಊಟ ಮಾಡಿಲ್ಲ, ಇದು ಪೌಷ್ಟಿಕಾಂಶಗಳ ಕೊರತೆ, ವಿಟಮಿನ್ ಡಿ ಕೊರತೆ. ಇವಾಗ ಎಷ್ಟು ಜನ ನಾವು ಬೆಳಗ್ಗೆ ಎದ್ದು ಸೂರ್ಯನ ಬೆಳಕಿಗೆ ಅಡ್ಡಾಡ್ತೀವಿ ಸರ್, ಎಲ್ಲರೂ AC ರೂಮಲ್ಲೇ ಕೂತ್ಕೊಂಡಿದ್ದಾರೆ. ಸೊ ಯು ಚೆಕ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಐ ವಿಲ್ ಬೆಟ್ ನೀವು ಇವತ್ತೇ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ವೀಕ್ಷಕರೇ. ನಿಮ್ದು ಎಲ್ಲಾರ್ದು ನಾನು ಬರೆದು ಕೊಡ್ತೀನಿ, 100ರಲ್ಲಿ
50% ಜನಕ್ಕೆ ವಿಟಮಿನ್ ಡಿ, ನಂದು ಹೇಳ್ತೀನಿ, ನಂದು ಇನ್ಕ್ಲೂಡಿಂಗ್ ನಂದು ಕಡಿಮೆ ಆಯಿತು. ಬಿಕಾಸ್ ನಾವು ಹೊರಗಡೆ ಹೋಗ್ತಾ ಇಲ್ಲ. ಸೊ ನಾನೇ ವಿಟಮಿನ್ ಡಿ ಮಾತ್ರ ತಿಂತಾ ಇದ್ದೀನಿ, ವಾರಕ್ಕೊಂದ್ಸಲ ತಿನ್ನಲೇಬೇಕು. ಅದಿಲ್ಲ ಅಂದ್ಕೊಳ್ಳೆ ಇವೆಲ್ಲ ಸುಸ್ತಾಗುತ್ತೆ, ಇದೆಲ್ಲ ನೋವು ಬರುತ್ತೆ, ಊತ ಬರುತ್ತೆ, ದಪ್ಪ ಆಗ್ತವೆ, ವೆಯ್ಟ್ ಹತ್ತಕ್ಕಾಗಲ್ಲ, ಮೆಟ್ಲು ಹತ್ತಕ್ಕಾಗಲ್ಲ, ಗುಡ್ಡ ಹತ್ತಕ್ಕಾಗಲ್ಲ, ಏರ್ ಹತ್ತಕ್ಕಾಗಲ್ಲ. ಸೊ ನೀವು ಹೇಳಿದ್ರಲ್ಲ, ಸರ್ ಕೆಲವರು ತುಂಬಾ ತುಂಬಾ ಕೆಲವು ಭಾರ ಇಲ್ಲ ಸರ್, ಅವ್ರು ಅಂದ್ರೆ ವೆಯ್ಟ್ ಇಲ್ಲ ಆದ್ರೂ ಅಂಥವ್ರು ಆಗುತ್ತೆ ಅವರಲ್ಲೂ ಆಗುತ್ತದೆ ಆಸ್ಟಿಯೋಆರ್ಥರೈಟಿಸ್. ಆ ಒಂದು ಪೇಷಂಟ್ಸಲ್ಲೂ ಆಗುತ್ತೆ. ಈಗ ಭಾಳಷ್ಟು ಮೆಡಿಕಲ್ ಫೀಲ್ಡ್ ಮುಂದೆ ಹೋಗಿದೆ. ಕೆಲವೊಬ್ಬರಿಗೆ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಕೆಲವೊಬ್ಬರಿಗೆ ಇಂಟ್ರಾ ಆರ್ಟಿಕ್ಯುಲರ್ ಇಂಜೆಕ್ಷನ್ ಅಂತ ಕೊಡ್ತೀವಿ, ಇನ್ನು ಕೆಲವೊಬ್ರಿಗೆ ಏನೂ ಆಗ್ತಾನೆ ಇಲ್ಲ, ತುಂಬ ದಪ್ಪ ಇದ್ದಾರೆ ಅವ್ರು, ಬಟ್ ಎಲ್ಲ ಮೂಳೆ ಸೌದು ಹೋಗ್ಬಿಟ್ಟಿದೆ. ಆ ಗ್ಯಾಪ್ ಎಕ್ಸ್ರೇ ನೋಡಿದ್ರೆ ನಮಗೆ ಹಿಂಗೆ ಗ್ಯಾಪೇ ಗೊತ್ತಾಗಲ್ಲ, ಅರ್ಥದ ಆ ಗ್ಯಾಪ್ ಇದೆ, ಹಿಂಗೆ ಗ್ಯಾಪ್ ಫುಲ್ ಅಂಟ್ಕೊಂಡ್ಬಿಟ್ಟಿದೆ, ಗ್ಯಾಪ್ ಇಲ್ಲ, ಹಿಂಗೆ ಅದೇ ಮೂಳೆ ಒಂದ್ರ ಮೇಲೆ ಒಂದು ಏನು ಮೂಮೆಂಟೇ ಇಲ್ಲ ಅಂತಂದಾಗ ಡೆಫಿನೆಟ್ಲಿ ನಿಮ್ಗೆ ನಡೆಯೋಕ್ಕಾಗಲ್ಲ. ಇಷ್ಟು ಕಷ್ಟಪಡ್ತಾರೆ. ಸಿಂಪಲ್ ಟೆಸ್ಟ್ ನಿಮ್ಮ ಮನೇಲೇ ನೀವು ಚೆಕ್ ಮಾಡ್ಕೋಬೋದು, ವೆದರ್ ಐ ಆಮ್ ಏಬಲ್ ಟು ಸ್ಕ್ವಾಟ್ ಆರ್ ನಾಟ್. ಓಕೆ ಓಕೆ ನೀವು ಕೂತ್ಕೊಂಡು ಎದ್ದೇಳಕ್ಕಾಗ್ತದೆ. ಎಷ್ಟೋ ಜನ ನೀವು ಹೇಳ್ದಂಗೆ ಏಜ್ ಆದವ್ರಿಗೆ ಇಂಡಿಯನ್ ಮೋಸ್ಟ್ ಆಫ್ ದಮ್ ಇಂಡಿಯನ್ ಹೌಸ್ ವೈಫ್ಸ್ ಎಸ್ಪೆಷಲಿ ಇದನ್ನ ಹೋಗ್ಬಿಟ್ಟು ನಾವು ಇಂಡಿಯನ್ ಕಕ್ಕಸ್ ರೂಮಲ್ಲಿ ಕೂತ್ಕೊಂತೀವಿ. ಕೂತ್ಕೊಂಡು ಎದ್ದೇಳಕ್ಕೆ ಆಗ್ತಾನೆ ಇರಲ್ಲ ಅವ್ರಿಗೊಂದು ಏಜ್ ಆಗಿರೋ ಹಗ್ಗ ಕಟ್ಟಿರ್ತಾರೆ, ಅದನ್ನ ಹಿಡಿದು ಎಳೆದು ಹೊರಗಡೆ ಬರೋಷ್ಟೊತ್ತಿಗೆ ಅರ್ಧ ಗಂಟೆ ಬೇಕು ಅವ್ರಿಗೆ ಸುಧಾರಿಸ್ಕೊಳಕ್ಕೆ. ಸೊ ಸಿಂಪಲ್ ಟೆಸ್ಟ್ ಏನಂದ್ರೆ ನೀವು ಕೂತ್ಕೊಂಡು ಎದ್ದೇಳಕ್ಕೆ ಆಗ್ತಿದೆ ಅಂದ್ರೆ ಯು ಆರ್ ಫೈನ್. ಅವ್ರಿಗೆ ಆಗಿಲ್ಲ ಅಂತಂದ್ರೆ ಯು ನೀಡ್ ಎ ಕನ್ಸಲ್ಟೇಷನ್. ಸೊ ನೀವು ಹೀಗೆ ಕೂತ್ಕೊಂಡು ಎದ್ದೇಳಕ್ತಿದ್ರೆ ಅಂದ್ರೆ ನಾವು ಅವ್ರಿಗೆ ಆಪರೇಷನ್ ಸಜೆಸ್ಟೇ ಮಾಡಲ್ಲ, ಬಿಕಾಸ್ ಇಟ್ಸ್ ಸ್ಟಿಲ್ ವರ್ಕಿಂಗ್ ಮ್ಯಾನ್. ವೈ ಯು ವಾಂಟ್ ಟು ಗೋ ಅಂಡರ್ ದ ಬ್ಲೇಡ್? ಸೊ ಇವತ್ತೇನು ಕಡಿಮೆ ಇಲ್ಲ ಸರ್, 2.5-3 ಲಕ್ಷ. ಮೊನ್ನೆ ನನ್ನ ಪೇಷಂಟು ಇಲ್ಲೇ ಬೆಂಗಳೂರದೊಂದು ಹಾಸ್ಪಿಟ್ಲಲ್ಲೇ 9 ಲಕ್ಷ ಹೇಳಿದ್ದಾರೆ, 2 ನೀರು ರಿಪ್ಲೇಸ್ಮೆಂಟ್. ಎಷ್ಟು? 9 ಲಕ್ಷ. ಹಾಂ, ಅದನ್ನು ಮತ್ತೆ ನಾನು ನನ್ನ ಸೀನಿಯರಿಗೆ ಟ್ರಾನ್ಸ್ಫರ್ ಮಾಡಿದೆ. ಬೇಡ ತಡ್ರೆ, ನಾನು ನಮ್ಮ ಸೀನಿಯರ್ ಇದ್ದಾರೆ, ಹೀ ಈಸ್ ಡೂಯಿಂಗ್ ರೋಬೋಟಿಕ್ ಸರ್ಜರಿ ಮಾಡ್ತಾ ಇದ್ದಾರೆ. ಇದಕ್ಕೆ ರೋಬೋಟಿಕ್ ವೆರಿ ಮಿನಿಮಲ್ ವಿತ್ ಅಕ್ಯುರಸಿ. ಹ್ಯೂಮನ್ ಟಚ್ ಬೇಕು, ರೋಬೋಟಿಕ್ ಅಂದರೂ ಹ್ಯೂಮನ್ ಟಚ್ ಬೇಕು, ಬಟ್ ಅಕ್ಯುರಸಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅವರು. ಅದೇ ಆಪ್ರೇಷನ್ ಹೀ ಈಸ್ ರೆಡಿ ಟು ಡೂ ಇಟ್ ಫಾರ್ 5 lakhs. ಈಗ ಡೆಲ್ಲಿಗೆ ಹೋದರೂ ಡೊಳ್ಳಿಗೆ ಒಂದೇ ಹೊಡ್ತಾ ಇಲ್ಲ. ಸಾಗರದಲ್ಲಿ ಬೇರೆ, ದಾವಣಗೆರೆಯಲ್ಲಿ ಬೇರೆ, ಬೆಂಗಳೂರಲ್ಲೇ ಬೇರೆ. ಸೊ ಅಂದರೆ ನಿಮ್ಮದು ಸ್ಟಾರ್ ಹೋಟೆಲ್ ಇದ್ದಂಗೆ 5 ಸ್ಟಾರ್ 3 ಸ್ಟಾರ್ ಹೀಗೆ. ನೀವು ಟರ್ಷರಿ ಕೇರ್ ಹೋದಂಗೆ ಕ್ವಾಟರ್ನರಿ ಕೇರ್ ಅಂತ ಬಂದಿದೆ. ನೀವು ನಿಮ್ಮ ಹತ್ರ ಇನ್ಶೂರೆನ್ಸ್ ಜಾಸ್ತಿ ಇದೆಯಾ, ಅದೆಲ್ಲ ಖಾಲಿ ಮಾಡಿಬಿಡ್ತಾರೆ. ಸರ್ ಈಗ ಒಂದು ಒಳ್ಳೆ ಟಾಪಿಕ್ಗೆ ಬಂದ್ವಿ ನಾವು. ನೀವು ಮಂಡಿ ನೋವಿನ ಬಗ್ಗೆ ಮಾತಾಡ್ತಾ ನೀವು ಏನು ಡಾಕ್ಟರ್ ಫೀಸ್ಗಳ ಬಗ್ಗೆ, ಚಾರ್ಜಸ್ ಬಗ್ಗೆ ಹೇಳಿದ್ರಿ. ಜನರಿಗೆ ಒಂದು ಭಯ ಅಂದರೆ ಈಗ ನಾನೇನು ಡಾಕ್ಟರ್ ಹತ್ರ ಹೋಗಿದ್ದೀನಿ, ಅವ್ರು ಹೇಳಿದ್ದು ನಿಜಾನ ಅಲ್ವಾ, ಸರಿಯೋ ಅಲ್ವಾ, ನಿಜನೋ ಅಲ್ವೋ ಅನ್ನೋದಕ್ಕಿಂತ ಸರಿನೋ ಅಲ್ವೋ, ಅವ್ರು ತಪ್ಪು ಹೇಳಿದಾರಾ, ರಾಂಗ್ ಡೈಗ್ನೋಸ್ ಆಗಿದೆ, ಹೀಗೆ ಸೆಕೆಂಡ್ ಒಪಿನಿಯನ್ ತೊಗೊಳ್ಬೇಕು ಅಂತ ಅನ್ಕೋತಾರೆ. ಈಗ ಸೆಕೆಂಡ್ ಒಪಿನಿಯನ್ ನಿಂತಿಲ್ಲ, ಅದು ತುಂಬ ಥರ್ಡ್ ಒಪಿನಿಯನ್, 4th ಒಪಿನಿಯನ್, 5th ಒಪಿನಿಯನ್ ಹೋಗಿ ಇನ್ನೊಂದು ಏನಾಗಿದೆ ಅಂದರೆ ಸರ್, ಒಂದಷ್ಟು ದಿನ ಈ ಡಾಕ್ಟರ್ ಜೊತೆ ಇದ್ದು ಆಮೇಲೆ ಇನ್ನೊಂದಷ್ಟು ದಿನ ಈ ಡಾಕ್ಟರ್ ಹತ್ರ ಬಂದು ಇನ್ನೊಂದಷ್ಟು ದಿನ ಈ ಡಾಕ್ಟರ್ ಹತ್ರ ಬರೋ ಪ್ರಸಂಗಗಳು ಕೂಡ ನೋಡ್ತಾ ಇದೀವಿ. ಇದು ಎಷ್ಟು ಮಟ್ಟಿಗೆ ಸರಿ? ಸರ್ ಭಾಳ ಒಳ್ಳೆ ಕ್ವಶನ್ ಇವತ್ತಿನ ಸಂಚಿಕೆಯಲ್ಲಿ ನೀವು ಕೇಳಿದ್ದೀರಾ. ಸೊ ಇದು ನೀವು ನೋಡಿದ್ರೆ ಅಂದರೆ ನಾವಿನ್ನೆಷ್ಟು ಕಾಮನ್ ಆಗಿ ನೋಡಿರ್ತೀವಿ. ಕರೆಕ್ಟ್. ಸೊ ಇದಕ್ಕೆ ನಮಗೆ ಮೆಡಿಕಲ್ ಫೀಲ್ಡಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತೀವಿ, ದಿಸ್ ಈಸ್ ನೋನ್ ಆಸ್ ಶಾಪಿಂಗ್. ಗೊತ್ತಲ್ಲ ಸರ್, ಶಾಪಿಂಗ್ ಅಂದರೆ ಈ ಅಂಗಡಿಲಿ ಇದು ಚೆನ್ನಾಗಿ ಕಾಣಿಸ್ತಾ ಅದನ್ನು ತೊಗೊಳೋದು, ಆ ಅಂಗಡಿಲಿ ಅದು ಚೆನ್ನಾಗಿ ಸೊ ದಿಸ್ ಈಸ್ ಕಾಲ್ಡ್ ಮೆಡಿಕಲ್ ಶಾಪಿಂಗ್ ಆರ್ ಡಾಕ್ಟರ್ ಶಾಪಿಂಗ್. ಹಾಂ, ಇವತ್ತು ಡಾಕ್ಟರ್ ಮಹೇಂದ್ರ ಕುಮಾರ್ ಚೆನ್ನಾಗಿ ಅನ್ಸಿದ್ರೆ ನಾನು ತೊಗೊಂಡ್ರು 5 ದಿವಸ. ನಾನು ಹೇಳಿರ್ತೀನಿ ಅವ್ರಿಗೆ ಇದು 3 ತಿಂಗಳು ಬೇಕಮ್ಮ ಅಂತ, ಬಟ್ ಅವ್ರಿಗೇನು ದೇ ಆರ್ ಇನ್ ಹರಿ, ದೇ ವಾಂಟ್ ಟು ಗೆಟ್ ಕ್ಯೂರ್ಡ್ ಆ್ಯಸ್ ಫಾಸ್ಟ್ ಆ್ಯಸ್ ಪಾಸಿಬಲ್. ಸೊ ನಂದು ಬಿಟ್ಟರು. ಇನ್ನೊಬ್ಬರು ಮಹೇಂದ್ರ ಕುಮಾರ್ ಆಯಿತು, ನವೀನ್ ಕುಮಾರ್ ಅಂತ ಹೋಗ್ತಾರೆ, ಇನ್ನೊಬ್ಬರು ಕುಮಾರ್ ಅಂತ ಹೋಗ್ತಾರೆ, ಇನ್ನೊಂದು ಕುಮಾರ್. ಸೊ ಇಲ್ಲ ಅದಾಯ್ತಾ ಶಿವಮೊಗ್ಗ ಹೋಗ್ತಾರೆ, ಸಾಗರದ 2 ಡಾಕ್ಟರ್ ಆಯಿತು, ಶಿವಮೊಗ್ಗ ಹೋಗೋಣ, ಶಿವಮೊಗ್ಗ ಆಯಿತು, ಮಣಿಪಾಲ್ ಹೋಗೋಣ, ಮಣಿಪಾಲ್ ಆಯಿತು, ಬೆಂಗಳೂರು ಹೋಗೋಣ, ಬೆಂಗಳೂರು ಆಯಿತು, ಡೆಲ್ಲಿ ಹೋಗೋಣ, ಡೆಲ್ಲಿ ಆಯಿತು, ನನ್ನ ಮಗಳು US ಅಲ್ಲಿದ್ದಾರೆ ಸರ್, ನಾವು ಅಲ್ಲಿ ತೋರಿಸ್ಕೊಂತ. ಥಿಂಗ್ ಈಸ್, ಇಫ್ ಯು ಡೋಂಟ್ ಸ್ಟಿಕ್ ಆನ್ ಟು ದ ಕಂಪ್ಲೈನ್ಸ್ ಅಂತೀವಿ, ಸ್ಟಿಕ್ ಆನ್ ಟು ಒನ್ ಡಾಕ್ಟರ್, ಆ್ಯಂಡ್ ಇಫ್ ಯು ಡೋಂಟ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್, ಕಂಪ್ಲೈನ್ಸ್ ಅಂತೀವಿ, ದೇ ಹ್ಯಾವ್ ಟು ಅಡ್ಹೇರ್ ಟು ದ ಟ್ರೀಟ್ಮೆಂಟ್. ಆಗಿಲ್ಲ ಅಂದ್ರೆ ನಾವು ಮೊದಲೇ ಹೇಳಿದ್ದೀವಿ ನಿಮ್ಗೆ 3 ತಿಂಗಳು ಬೇಕು ಅಂತ, ನೀವು ಯಾವ ಡಾಕ್ಟರ್ ಹತ್ರ ಹೋದ್ರೆ 5 ದಿವಸದಲ್ಲಿ ಆಗಲ್ಲ ಅಂತ. ಇಫ್ ಇಟ್ ಇಸ್ ಅ ಸಿಂಪಲ್ ಜ್ವರ, ಕೆಮ್ಮು, ನೆಗಡಿ, ಓಕೆ 5 ದಿವಸ. ಇಫ್ ಇಟ್ ಈಸ್ ಅ ವರ್ಟೈಗೋ, ಇಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಒಬ್ಬೊಬ್ರಿಗೆ ಏಜ್ ಮೇಲೆ, ಸೆಕ್ಸ್ ಮೇಲೆ, ಈಗ ಹಾಗೆ. ಸೊ ದೇ ಹ್ಯಾವ್ ಟು, ನೀವು ಕೇಳಿದ್ದು ಭಾಳ ಕರೆಕ್ಟ್ ಇದೆ. ಸೊ ಪ್ಲೀಸ್ ದಯವಿಟ್ಟು ವೀಕ್ಷಕರೇ, ನಾನು
ಆಮ್ ಜಸ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದಂದರೆ ಓಕೆ ನೀವು ಯಾವ ಡಾಕ್ಟ್ರ್ ಕನ್ಸಲ್ಟ್ ಮಾಡಿರ್ತೀರಲ್ಲ ನನ್ನ ಹತ್ರ ಬರೀ ಅಂತ ನಾನು ನಿಜವಾಗ್ಲೂ ಹೇಳಲ್ಲ. ನಂಗೆ ಸಾಕಷ್ಟು ಪೇಷಂಟ್ಸ್ ಇದ್ದಾರೆ, ಐ ಆಮ್ ಬ್ಯುಸಿ ವಿತ್ ಮೈ ಪ್ರಾಕ್ಟೀಸ್. ಸೊ ಇಫ್ ಅಟ್ ಆಲ್ ಅದು ಬೇಗ ಆಗ್ಬಿಟ್ಟು ನೀವು ಸೆಕೆಂಡ್ ಕನ್ಸಲ್ಟೇಷನ್ ತೊಗೋಬೇಕಂದ್ರೆ ಅಲ್ಲಿ ಕೆಳಗಡೆ ನಂದು ಕ್ಲಿನಿಕ್ ನಂಬರ್ ಇರುತ್ತೆ, ಅಲ್ಲಿ ಫೋನ್ ಮಾಡಿ ಯು ಕ್ಯಾನ್ ಕನ್ಸಲ್ಟ್ ಮೀ ಎನಿ ಟೈಮ್. ನನ್ನ ಕೈಲಾದಷ್ಟು ನಾನು ಗೈಡೆನ್ಸ್ ಮಾಡ್ತೀನಿ, ಏನು ಮಾಡ್ಬೋದು ಅಂತ ಹೇಳ್ತೀನಿ. ಬಟ್ ಫಾರ್ ಗಾಡ್ ಸೇಕ್ ಡೋಂಟ್ ಟೇಕ್ ಮಲ್ಟಿಪಲ್ ಕನ್ಸಲ್ಟೇಷನ್. ನಮ್ಮ ಫ್ಯಾಮ್ಲಿನಲ್ಲೂ ಡಾಕ್ಟ್ರ್ ಇದ್ದಾರೆ, ಸೊ ನೀವು ಇಲ್ಲ ಅವ್ರದ್ದಾದ್ರೂ ತೊಗೊಳ್ಳಿ, ಇಲ್ಲ ಇವ್ರದ್ದಾದ್ರೂ ತೊಗೊಳ್ಳಿ. ಇವರೊಂದು ಹೇಳ್ತಾರೆ, ನಾನೊಂದು ಹೇಳ್ತೀನಿ. ಸರ್ ಫಾರ್ ಒಂದೇ ಸಿಂಪಲ್ ಜ್ವರಕ್ಕೆ ನನಗೆ ಅದಕ್ಕೆ ಅಜಿತ್ರೋ ಬರಿಬೇಕನ್ಸುತ್ತೆ, ಇನ್ನೊಂದು ಡಾಕ್ಟ್ರಿಗೆ ಅದಕ್ಕೆ ಸೆಫಿಕ್ಸಿಮ್ ಬರಬೇಕು, ಇನ್ನೊಬ್ಬ ಡಾಕ್ಟ್ರಿಗೆ ಸೇಮ್ ಅದೇ ಕಾಯಿಲೆಗೆ ಸೆಫಿಕ್ಸಿಮ್ ವಿತ್ ಕ್ಲಾವ್ಲಿನಿಕ್ ಆ್ಯಸಿಡ್ ಅಂತ ಬರೀಬೇಕನ್ಸುತ್ತೆ. ಈ ಥರ ಯಾಕಾಗುತ್ತೆ ಸರ್? ಇಟ್ಸ್ ಎ ಪ್ರಾಕ್ಟೀಸ್ ಸರ್ ಅದು. ಈಗ ಅಂದರೆ ಎಲ್ಲರಿಗೂ ಒಂದೇ ಥರ ನನಗೆ ಇಟ್ಸ್ ಮೈ ಡಯಾಗ್ನೋಸಿಸ್. ಸೊ ಡಯಾಗ್ನೋಸಿಸ್ ಮೈಟ್ ವೇರಿ. ಈಗ ಕೋರ್ಟಲ್ಲಿ ನೀವು ಪ್ರಶ್ನೆ ಮಾಡ್ತಿರೋ ಜಡ್ಜಿಗೆ, ಇದು ಲೋವರ್ ಕೋರ್ಟಲ್ಲಿ ಇದನ್ನು ಹಿಂಗಂದಿದ್ರು, ಹೈಯರ್ ಕೋರ್ಟ್ ಅದನ್ನು ಡಿಸ್ಮಿಸ್ ಮಾಡಿಬಿಡ್ತು. ಸೊ ನೀವು ಜಡ್ಜಿಗೆ ಏನೂ ಅನ್ನಲ್ಲ. ಸೊ ಹಿಂಗೆ ನನಗೆ ಅನಿಸಿದ್ದು, ಐ ಬೀಯಿಂಗ್ MBBS MD, MBBS ಅವರಿಗೆ ಒಂದು ಸರ್ಟನ್ ನಾಲೆಡ್ಜ್ ಇರುತ್ತೆ, ಅವ್ರು ಒಂದು ಡಯಾಗ್ನೋಸ್ ಮಾಡಿ ಒಂದು ಸಣ್ಣ ಮಾತ್ರೆ ಬರೆದಿರ್ತಾರೆ. ಸ್ವಲ್ಪ MD ಹತ್ರ ಬಂದಾಗ ಅವ್ರು ಇನ್ನೂ ಸ್ವಲ್ಪ ಹೈಯರ್ ಮಾತ್ರೆ ಹಾಕ್ಬೋದು. ಸೇಮ್ ಕಾಯಿಲೆ ಸೇಮ್. ಬಟ್ ಈಗ ಹಂಗಂತೇಳಿ ನಾವು ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಕೊಳ್ಳಿ ಫಸ್ಟಿಗೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ಹೋಗಲ್ಲ, ಇಲ್ಲೋ ಸರ್ಜಿಕಲ್ ಗ್ಯಾಸ್ಟ್ರೋ ಬೇರೆ, ಮೆಡಿಕಲ್ ಗ್ಯಾಸ್ಟ್ರೋ ಈ ಥರ. ಫಸ್ಟ್ ಸರ್ ಇಂಡಿಯಾ ಇನ್ನೊಂದು ವೀಕ್ಷಕರೇ ನಾನು ಇದನ್ನು ಹೇಳಬೇಕು ಸರ್, ನಮ್ಮ ಮೆಡಿಕಲ್ ಫೀಲ್ಡ್ ಎಷ್ಟೋ ಮುಂದೆ ಹೋಗಿದೆ. ಬಟ್ ಸ್ಟಿಲ್ ಐ ಬಿಲೀವ್ ದ ಫ್ಯಾಮ್ಲಿ ಫಿಸಿಷಿಯನ್ಸ್ ಅಂತೀವಲ್ಲ, ಗ್ರಾಸ್ ರೂಟಲ್ ಲೆವೆಲಲ್ಲಿ, ಹಳ್ಳಿಲಿ, PHCನಲ್ಲಿ ಇವಾಗ ಫ್ಯಾಮ್ಲಿ ಡಾಕ್ಟರ್ಸ್ ಆರ್ ದ ಬೆಸ್ಟ್. ಅಂದರೆ ಅವರು ದೇ ಆರ್ ದ ಬ್ಯಾಕ್ ಬೋನ್ ಆಫ್ ದಿಸ್ ಮೆಡಿಕಲ್ ಸಿಸ್ಟಮ್. ಯಾಕಂದರೆ ನಿಮ್ದು ಇಡೀ ಫ್ಯಾಮ್ಲಿ ಜಾತಕ ಗೊತ್ತಿರುತ್ತೆ ಅವ್ರಿಗೆ. ನಿಮ್ಮ ಫ್ಯಾಮ್ಲಿ ಡಯಾಬಿಟಿಸ್ ಇದೆಯೋ ಇಲ್ವೋ, ಫಸ್ಟ್ ಅವ್ರ ಹತ್ರ ಹೋಗಿ ಕೇಳಿ, ಅವ್ರು ದೇ ವಿಲ್ ಗೈಡ್ ಯು. ಇಲ್ಲ ಇದು ನನ್ನ ಕೇಸ್ ಅಲ್ಲ, ಇದು ನೀವು ಹಾರ್ಟ್ ಡಾಕ್ಟ್ರಿಗೆ ತೋರಿಸಿ, ಇದನ್ನು ಮೂಳೆ ಡಾಕ್ಟ್ರಿಗೆ ತೋರಿಸಿ, ಇದು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟಿಗೆ ತೋರಿಸಿ, ಇದು ENTಗೆ ತೋರಿಸಿ, ಇದು ಕಣ್ಣು ಡಾಕ್ಟ್ರ್ ಆಪ್ಥಾಲಿಗೆ ತೋರಿಸಿ. ಈ ಸ್ಕಿನ್ ನಮಗೆ ಗೊತ್ತಾಗಲ್ಲ. ಜನರಲ್ ಆಗಿದ್ರಾಗ ಎಲ್ಲ ಮಾಡ್ತೀವಿ, ಬಟ್ ಅದು ಮೀರಿದಾಗ ಸಿಂಪಲ್ ಹುಳ್ಕಡ್ಡಿ, ಟೀನಿಯಾ ಇನ್ಫೆಕ್ಷನ್, ಎನಿಬಡಿ ಕ್ಯಾನ್ ರೈಟ್. ಸೊ ಸ್ಕಿನ್ ಈಸ್ ಅ ಬಿಗ್ಗೆಸ್ಟ್ ಆರ್ಗನ್ ಇನ್ ಅವರ್ ಬಾಡಿ. ಅದಕ್ಕೆ ಮತ್ತೆ ಗೊತ್ತಾಗಿಲ್ದಾಗ ಡೆಫಿನೆಟ್ಲಿ ಸ್ಕಿನ್ ಡಾಕ್ಟರ್ ಈ ಥರ. ಸೊ ಪ್ಲೀಸ್ ಡೋಂಟ್ ಡೂ ಡಾಕ್ಟರ್ ಶಾಪಿಂಗ್ ಅನ್ಲೆಸ್ ಆ್ಯಂಡ್ ನಂಗೆ ಭಾಳಷ್ಟು ದುಡ್ಡಿದೆ ಮರ, ನಿಮ್ಮ ತಲೆ ಗೊಬ್ಬರ ಆಗುತ್ತೆ ಅಷ್ಟೇ, ಬಿಟ್ರೆ ಯು ವೋಂಟ್ ಗೆಟ್ ದ ಇದ್ರ ಜೊತೆಗೆ ಫೈನಲಿ ಏನಾಗುತ್ತೆ ಅಂದರೆ ಸರ್, ನಾನು ನೋಡಿದ್ದೀನಿ ಕೂಡ ಇದನ್ನು, ಸಾಗರದಲ್ಲಿ ಒಬ್ಬ ಡಾಕ್ಟರ್ ಹೇಳಿರ್ತಾರಲ್ಲ, ಅವ್ರು ಶಿವಮೊಗ್ಗ ಬರ್ತಾರೆ, ಶಿವಮೊಗ್ಗದಲ್ಲಿ ಆಗಲ್ಲ ಅಂತೇಳಿ ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಡಾಕ್ಟರ್ ಏನು ಹೇಳ್ತಾರೆ ಅಂದರೆ ಸಾಗರದಲ್ಲಿ ಏನಿದೆ ಅದನ್ನೇ ಹೇಳಿರ್ತಾರೆ, ಅಷ್ಟೇ ಬಿಟ್ಟರೆ ಮತ್ತೇನೂ ಆಗಲ್ಲ. ಮಾರ್ಕ್ಸ್ ಎಲ್ಲ ಹಿಂಗಾಗಿರುತ್ತೆ. ಹೌದು ಸರ್, ಇದು ನಾವು ಡಾಕ್ಟರ್ ಶಾಪಿಂಗ್ ಬಗ್ಗೆ ಮಾತಾಡಿದ್ವಿ, ಮಂಡಿ ನೋವಿನ ಬಗ್ಗೆ ಮಾತಾಡಿದ್ವಿ. ಇನ್ನೂ ಒಂದು ಸಮಸ್ಯೆ ನಾನು ತೊಗೋಬೇಕು ಅಂದ್ಕೊಂಡೆ, ಅದೇನೆಂದರೆ ನರಗಳ ಸೆಳೆತ, ಕಾಲು ನೋಯುತ್ತೆ, ಬೆನ್ನು ಇಲ್ಲಿ ನೋಯುತ್ತೆ, ಈ ಥರದ್ದು ಒಂದಷ್ಟು ಸಮಸ್ಯೆಗಳನ್ನ ಭಾಳ ಜನ ಅನುಭವಿಸ್ತಾರೆ. ಓಕೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಡಾಕ್ಟರ್ ತಾವು? ಇದು ಸರ್ ಇದು ಡೇ ಟು ಐ ಸಿ ಅರೌಂಡ್ 50 to 60 ಆರ್ ಸಮ್ ಟೈಮ್ ಇನ್ ಅ ಸೀಸನ್. ಅಂದರೆ ನೀ ಹೆಂಗೆ ಒಬ್ಬೊಬ್ರಿಗೆ ಇದಿರುತ್ತೆ, ನಮಗೂ ಒಂದು ಈಗ ಹೆಲ್ದಿ ಸೀಸನ್. ಸೊ ನವಂಬರ್ ಟು ಡಿಸೆಂಬರ್ ಇಟ್ಸ್ ಅ ಹೆಲ್ದಿ ಸೀಸನ್. ಜನ ತುಂಬ ಆರೋಗ್ಯವಾಗಿರ್ತಾರೆ, ಅಷ್ಟೊಂದು ಕಾಯಿಲೆ ಬೀಳಲ್ಲ. ಓನ್ಲಿ ಥಿಂಗ್ ಇಸ್ MI ರೇಟ್ ಜಾಸ್ತಿ ಇರುತ್ತೆ. MI ಅಂದರೆ ಹಾರ್ಟ್ ಅಟ್ಯಾಕ್, ಮಯೋಕಾರ್ಡಿಯಲ್ ಇನ್ಫಾಕ್ಷನ್, ಅಲ್ಲ ಕಾರ್ಡಿಯಾಕ್ ಅರೆಸ್ಟ್ ಸ್ವಲ್ಪ ಜಾಸ್ತಿ. ಅಸ್ತಮಾ, COPD, ಈ ಚಳಿ ಬೀಳುತ್ತಲ್ವ, ಏಕ್ದಮ್ ಚಳಿ ಬಿದ್ದಾಗ COPD. ಈಗ ಯಾರು ಸಿಗರೇಟ್ ಸ್ಮೋಕರ್ಸ್ ಇರ್ತಾರೆ, ಲಾಂಗ್ ಸ್ಟ್ಯಾಂಡಿಂಗ್ ಸಿಗರೇಟ್ ಸ್ಮೋಕರ್ಸು, ಅವ್ರಿಗೆಲ್ಲರಿಗೂ ಸ್ವಲ್ಪ ಜಾಸ್ತಿ ಆಯ್ತು. ಸೊ ನೀವು ಕೇಳಿದ ಪ್ರಶ್ನೆ, ಸೊ ನಮ್ಮ ಬೆನ್ನು ಇಸ್ ವೆರಿ ಕಾಮನ್ ಸರ್. ಈಗ ನಾನು ಇದೇ ಥರ ಪೊಸಿಷನ್ನಲ್ಲೇ, ಈಗ ಎಲ್ಲರದು ಆಲ್ಮೋಸ್ಟ್ ಡೆಸ್ಕ್ ಜಾಬ್, ಕಂಪ್ಯೂಟರ್ ಜಾಬ್. ಸೊ ವಿ ಸಿಟ್ ಇನ್ ದಿಸ್ ಪೊಸಿಷನ್ ಫಾರ್ 8 hours, 10 hours. So there is some demand that people should work for 72 hours ಅಂತ ಏನೋ ಮೊನ್ನೆ ಓದಿದೆ. ಐ ಡೋಂಟ್ ನೋ ಹೌ ಮಚ್, ಅದು ನಂಗೆ ಗೊತ್ತಿಲ್ಲ. ಸೊ ಈಗ ಅಷ್ಟೊಂದು ಹವರ್ಸ್ ನಾವು ಕಂಟಿನ್ಯೂಸ್ ಆಗಿ ಒಂದೇ ಪೊಸಿಷನಲ್ಲಿ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನಮ್ಗೆ ಬೆನ್ನು ಪೋಸ್ಚರಲ್ ಪೇನ್ ಬರುತ್ತೆ ಸರ್. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಪೈನ್ ಅಂತ. ಸ್ಪೈನ್ ಒಳಗಡೆ ನಮಗೆ ಸರ್ವೈಕಲ್ ಸ್ಪೈನ್, ಡಾರ್ಸಲ್, ಲಂಬಾರ್, ಸ್ಯಾಕ್ರಲ್ ಅಂತ ಹಿಂಗಿರುತ್ತೆ. ಹಿಂಗೆ ಬಿಲ್ ಥರ ಇರುತ್ತೆ ನಮ್ಮದು, ಕತ್ತತ್ರ ಒಳಗಡೆ, ಆಮೇಲೆ ಹೊರಗಡೆ, ಮತ್ತು ಲಾರ್ಡೋಸಿಸ್ ಮತ್ತು ಹೊರಗಡೆ. ಸೊ ನಾವು ಕೂತ್ಕೊಂಡು ನಮ್ಮ ಬೆನ್ನು ಹೀಗೆ ಬಾಗ್ಬಿಡುತ್ತೆ ಲೈಕ್ ದಿಸ್.
ಅರ್ಥ ಆಯ್ತಾ? ಬಗ್ದಾಗ ಏನಾಗುತ್ತೆ, ನಮ್ಮದು ಡಿಸ್ಕ್ ಇರುತ್ತೆ ಒಂದ್ರ ಮೇಲೆ ಒಂದು ಇಟಂಗಿ ಮೇಲೆ ಒಂದು ಇಟಂಗಿ ಇದಿರುತ್ತಲ್ಲ, ನಮ್ಮ ಗಾಡಿಗೆ ಹೆಂಗೆ ಶಾಕ್ ಅಬ್ಸರ್ವರ್ ಇರುತ್ತೆ ಆ ಥರ ಡಿಸ್ಕ್ ಇರುತ್ತೆ. ದಟ್ ಕ್ಯಾನ್ ಐದರ್ ಬಲ್ಜ್ ಆರ್ ಡಿಜೆನರೇಟ್, ಇಲ್ಲ ಮೂಳೆ ಡಿಜೆನರೇಟ್ ಅಂತೀವಿ, ಏಜ್ ರಿಲೇಟೆಡ್ ಡಿಜೆನ್ರೇಷನ್. ಅವ್ರು ಈ ಹಮಾಲಿಗಳು ತುಂಬ ವರ್ಷದಿಂದ ಎತ್ತಿರ್ತಾರೆ, ಅವ್ರಿಗೆ ಏನಾಗುತ್ತಂದರೆ ಈಗೇನು ಸಣ್ಣ ಏಜಿಗೂ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್. ನಂಗೆ ಐ ಆಮ್ ಸೀಯಿಂಗ್ ಎ ಪೇಷಂಟ್ಸ್ ವಿತ್ ಲೋವರ್ ಬ್ಯಾಕ್ ಪೇನ್ ಈವನ್ ಇನ್ 30 years. ಅರ್ಧ ಹತ್ರ ಹೆಣ್ಮಕ್ಳಲ್ಲೂ ಜಾಸ್ತಿ ಇದೆ, ಗಂಡು ಮಕ್ಕಳಲ್ಲೂ ಜಾಸ್ತಿ ಇದೆ. ನಮ್ಮ ಸಾಗರ ಕಡೆ ಅಂತೂ ಅಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬಿದ್ದು ಕ್ಯಾಲ್ಶಿಯಂ ಇಲ್ಲೇ ಇಲ್ಲ ನೆಲದಲ್ಲಿ, ಸೊ ಎಲ್ಲ ಹರ್ಕೊಂಡು ಹೋಗ್ಬಿಟ್ಟಿರುತ್ತೆ, ಕ್ಯಾಲ್ಶಿಯಂ ಕಡಿಮೆ ಇದೆ. ಹಾಗಾಗಿ ಅಲ್ಲಿ ಸ್ವಲ್ಪ ಈ ಕವಳ ತಿಕ್ಕದು ಜಾಸ್ತಿ. ಕವಳ ಅಂದರೆ ತಂಬಾಕು ಜೊತೆ, ತಂಬಾಕು ಈ ಹೊಗೆ ಸೊಪ್ಪು ಜೊತೆಗೆ ಸುಣ್ಣ ಹಾಕಿ ತಿಂತಾರೆ. ಬಿಕಾಸ್ ದ ಬಾಡಿ ಡಿಮ್ಯಾಂಡ್ಸ್. ನಮ್ಮ ಬಾಡಿ ಒಳಗೆ ಯಾವಾಗ ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ, ಬೆನ್ಮೂಳೆ ಸೌಕಳಕ್ಕೆ ವಿಟಮಿನ್ ಡಿ ಕಡಿಮೆ ಆಗುತ್ತೆ, ಯಾವಾಗ ಅದು ಒಂದ್ರ ಮೇಲೆ ಬಲ್ಜ್ ಆಗುತ್ತೆ, ನರಕ್ಕೆ ಪ್ರೆಷರ್ ಕೊಡುತ್ತೆ. ಸೊ ಇಲ್ಲಿಂದ, ಸೊ ಇಲ್ಲಿ ಆದರೆ ವಿ ಕಾಲ್ ಇಟ್ ಆಸ್ ಸರ್ವೈಕಲ್ ರ್ಯಾಡಿಕುಲೋಪತಿ ಆರ್ ಸ್ಪಾಂಡಲೋಸಿಸ್ ಆರ್ ಸ್ಪಾಂಡಲೈಟಿಸ್ ವಿ ಕ್ಯಾನ್ ಕಾಲ್. ಸೊ ಈ ಭಾಗದಲ್ಲಾದಾಗ ಈ ಕೈಗೆ ಬರುತ್ತೆ, ಮೇಲಿನ ಕೈ. ಈ ಭಾಗದಲ್ಲಾದಾಗ ಕಾಲಿಗೆ ಬರುತ್ತೆ. ಸೊ ಅದು ಇಲ್ಲಿ ಮಟ್ಟ, ಇಲ್ಲಿ ತನಕ ಇರ್ಬೋದು. ಕೆಲವೊಬ್ರಿಗೆ ಬೆನ್ನಿಗೆ ಮಾತ್ರ ರೆಸ್ಟ್ರಿಕ್ಟ್ ಆಗಿರ್ಬೋದು, ಕೆಲವೊಬ್ರು ಇಲ್ಲಿಗೆ. ನಮ್ಮ ದಯಾನಂದ ಅವ್ರ ತಾಯಿಗೆ ಮೊನ್ನೆ, ಶಿ ಈಸ್ ಅ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್, ಪಾಪ ಏಜು ಆಗಿದೆ ಅರೌಂಡ್ 73, 74. ಅವ್ರಿಗೆ ಅದೇ, ಅವರಿಗೆ ಪಾದ ತುಂಬ ಉರಿತಾ ಇತ್ತು. ಅವರಿಗೆ ಸ್ಪೆಸಿಫಿಕ್ ಇದೇ ಕೊಟ್ಟಿದ್ದಿಲ್ಲ ಮಾತ್ರೆ. ದೆನ್ ಹಿ ಕನ್ಸಲ್ಟೆಡ್ ಮೀ ಓವರ್ ದ ಫೋನ್. ನಾನು ಎಕ್ಸ್ರೇ ತರಿಸ್ಕೊಂಡೆ, ಕೆಲವೊಂದು ಟೆಸ್ಟ್ ಮಾಡಿಸಿದೆ, ಕ್ಯಾಲ್ಶಿಯಮ್ ಎಷ್ಟಿದೆ, ವಿಟಮಿನ್ ಡಿ ಎಷ್ಟಿದೆ, ಅವ್ರದ್ದು HbA1c ಎಷ್ಟಿದೆ, ಕಾರ್ಡಿಯಾಕ್ ಇಶ್ಯೂಸ್ ಏನಾದರೂ ಇದೆಯಾ, ಅವೆಲ್ಲ ನಾನು ನೋಡಿದಾಗ ವೇಟು BMI ಚೆಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಶಿ ನೀಡ್ಸ್ LS ಬೆಲ್ಟ್, ಲಂಬೋ ಸ್ಯಾಕ್ರಲ್ ಬೆಲ್ಟ್ ಆರ್ ಸರ್ವೈಕಲ್ ಸಮಥಿಂಗ್, ಇಲ್ಲ ಫಿಸಿಯೋಥೆರಪಿ ಮಾಡಿಸ್ಬೇಕಾ, ಈ ಮಂಡಿಗಾದರೂ ಅಷ್ಟು. ಸೊ ಅದು ಸಯಾಟಿಕಾ ಅಂತೀವಿ. ನೀವು ಕಾಲೇಜ್ ಸ್ಪೆಸಿಫಿಕ್ಕಾಗಿ ಕೇಳಿದ್ರೆ, ಸೊ ದಟ್ ವಿ ಕಾಲ್ ಇಟ್ ಎಸ್ ಸಯಾಟಿಕಾ ಜನರಲ್ ಟರ್ಮ್ಸಲ್ಲಿ. ಅಂದರೆ ಜನರಿಗೆ ಏನಂದರೆ ಬೆನ್ನು ಕಾಲು ಎಳ್ತಾ, ನಂಗೆ ನೈಟ್ ಮಲಗಬೇಕಾದ್ರೆ ಕಾಲು ಎಳ್ತಾ ಸರ್. ಸೊ ದಿನ ಎಲ್ಲ ಆರಾಮಾಗಿ ಕೆಲಸ ಮಾಡ್ತಾರೆ, ರಾತ್ರಿ ಹೋಗಿ ಹಿಂಗೆ ಮಲಗಬೇಕು ಅಂದಾಗ ಅದು ಕಾಲು ಫುಲ್ ಸೆಳ್ತಾ ಬರುತ್ತೆ, ಜೋಮ್ಗಟ್ಟುತ್ತೆ, ಮರಗಟ್ಟುತ್ತೆ. ಸೊ ಫಾರ್ ದಟ್ ವಿ ಡೂ ಅ ಟೆಸ್ಟ್ ಕಾಲ್ಡ್ ಬಯೋಥಿಸಿಯೋಮೀಟರ್ ಆರ್ ವೈಬ್ರೇಷನ್ ಟೆಸ್ಟ್. ನರಗಳು ಜೀವಂತವಾಗಿದ್ದಾವ ಇಲ್ಲ. Along with that, nerve conduction studies. It is not only because of diabetic neuropathy, there are n number of neuropathies, ಭಾಳ ಕಂಡೀಷನ್ಸ್ ಇದ್ದಾವೆ. ಆಲ್ಕೋಹಾಲ್ ಕುಡಿಯೋರಿಗೆ ಆಲ್ಕೋಹಾಲಿಕ್ ನ್ಯೂರೋಪತಿ ಆಗುತ್ತೆ. ಹಾಗೆ ಸೊ ಅದನ್ನು ಅವ್ರವ್ರು ಏನು ಅನ್ಕೊಂತಾರೆ, ಒಂದೇನೋ ಕಸ ಅಂತಾರೆ ನಮ್ಮ ಸೈಡ್. ಕಸದ ಮಾತ್ರೆ, ವಾತದ ಮಾತ್ರೆ. ಕಸ ಅಂದರೆ ಇದೆ, ಗಂಟು ಹಿಡ್ಕೊಳೋದು, ಇಲ್ಲೆಲ್ಲ ನೋದಕ್ಕೆ ಕಸ ಅಂತಾರೆ. ಅರ್ಥ ಆಯ್ತಾ? ಇಲ್ಲಿ ಕಾಲು ಊತ ಬರುತ್ತಲ್ಲ ಸರ್? ಹಾಂ ಸರ್, ಅದು ಊತ ಏನಂದರೆ ದಟ್ ವಿ ಕಾಲ್ ಇಟ್ ಆಸ್ ಎಡಿಮಾ. ಪಿಟ್ಟಿಂಗ್ ನಮ್ಮ ಮೆಡಿಕಲ್ ಟರ್ಮ್ ಒಳಗಡೆ ಎಡಿಮಾ ಅಂತೀವಿ. ಆರ್ ಬೈಲ್ಯಾಟ್ರಲ್, ಎರಡು ಕಾಲಿಗಾದರೆ ಬೈಲ್ಯಾಟ್ರಲ್ ಪಿಟ್ಟಿಂಗ್ ಎಡಿಮಾ, ಒಂದೇ ಕಾಲಿಗಾದರೆ ಯೂನಿಲ್ಯಾಟ್ರಲ್. ಸೊ ನಾವು ಇದನ್ನೇನು ಮಾಡ್ತೀವಿ ಅಂದರೆ ಈ ಥರ ಈ ಒತ್ತಿ ನೋಡ್ತೀವಿ. ಒತ್ತಿ ನೋಡಿದಾಗ ಅಲ್ಲಿ ತಗ್ಗು ಪ್ರದೇಶ ಬಿದ್ದಿದೆ ಅಂದರೆ, ಸೊ ದಟ್ ಈಸ್ ಪಿಟ್ಟಿಂಗ್ ಎಡಿಮಾ. ಈಗ ನೋಡಿ ಜನರಲ್ ಆಗಿ ಈಗ ನಾನು ಕಾಲು ಹಿಂಗೆ ಒತ್ಕೊತೀನಿ, ವಾಪಸ್ ಬರ್ತದೆ ಸೇಮ್. ಇಲ್ಲಿ ಬಿದ್ದೇ ಇಲ್ಲ, ನಿಮ್ಮ ಕಾಲು ಒತ್ತಿದ್ರೂ ಇರಲ್ಲ. ಬಟ್ ಯಾರಿಗೆ BP ಜಾಸ್ತಿ ಇರುತ್ತೆ, ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡಲ್ಲ, ಸರಿಯಾಗಿ ಯೂರಿನ್ ಹೊರಗಡೆ ಹೋಗ್ತಾರಲ್ಲ, ಕಟ್ಟಾಗಿರುತ್ತೆ, ಇಲ್ಲ ಹಾರ್ಟ್ ಸರಿಯಾಗಿ ಕೆಲಸ ಪಂಪ್ ಮಾಡ್ತಾ ಇರಲ್ಲ. ಹಾರ್ಟಲ್ಲಿ 2 ಆ್ಯಕ್ಟಿವಿಟಿ. ಸೊ ಜನರಲ್ ನಿಮ್ಮ ಪಬ್ಲಿಕ್ಕಿಗೆ ಹೇಳಬೇಕಂದ್ರೆ, ಪ್ರತಿ ಒಂದು ಹಾರ್ಟಲ್ಲಿ 4 ಚೇಂಬರ್ಸು. ಅದಕ್ಕೆ ಪ್ಲಂಬಿಂಗ್, ಈಗ ಮನೆಗೆ ಹೆಂಗೆ ಪ್ಲಂಬಿಂಗ್ ಮಾಡ್ತೀವಲ್ಲ ಸರ್, ಪ್ಲಂಬಿಂಗು ಮತ್ತು ಎಲೆಕ್ಟ್ರಿಕಲ್ ಚೆನ್ನಾಗಿದ್ದರೆ ಎಲ್ಲ ಕರೆಕ್ಟ್ ಸುಸೂತ್ರ ನಡೀತಾರೆ. ಸೊ ಕೆಲವೊಂದು ಸಲ ಪ್ಲಂಬಿಂಗ್ ಬ್ಲಾಕ್ ಆಗಿರುತ್ತೆ. ಪ್ಲಂಬಿಂಗ್ ಅಂದರೆ ಬ್ಲಾಕ್, ಹಾರ್ಟ್ ಬ್ಲಾಕ್ಸ್. ಪ್ಲಂಬಿಂಗಲ್ಲಿ ಕಸ ಕೂತ್ಕೊಂಡ್ರೆ ನೀರು ಬರಲ್ಲ. ಸೊ ಪ್ಲಂಬಿಂಗ್ ಅಂದರೆ ಥ್ರಂಬೋಸಿಸ್ ಆಗಿ ಅಲ್ಲಿ ಬ್ಲಾಕ್ ಆಯಿತು, ಅಥೆರೋಸ್ಕ್ಲೆರೋಟಿಸ್ ಪ್ಲೇಕ್ ಅಂತೀವಿ. ಸೊ ಅಲ್ಲಿ ಕೊಲೆಸ್ಟ್ರಾಲ್ ಜಮಾವಣೆ ಆಯಿತು, ಬ್ಲಾಕ್ ಆಯಿತು ಅಂತಂದರೆ, ಸೊ ಸ್ವಲ್ಪ ಆಯಿತು ಅಂದರೆ ಇಸ್ಕಿಮಿಯಾ ಅಂತೀವಿ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ, ಫುಲ್ ಬ್ಲಾಕ್ ಆಯಿತು ಅಂದರೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್. ಅದು ಎಲ್ಲೆಲ್ಲಿ ಸಪ್ಲೈ ಮಾಡುತ್ತೆ ಅಲ್ಲಿ ನಮ್ಮ ಕಾರ್ಡಿಯಾಕ್ ಸೆಲ್ಸ್ ಇರುತ್ತೆ, ಸಾಯಕ್ಕೆ ಶುರು ಆಗ್ತದೆ. ಅವಾಗ ಅದು ಕ್ರಷಿಂಗ್ ಪೇನ್ ಶುರು ಆಗುತ್ತೆ. ಸೊ ಇನ್ನೊಂದು ಥರದ್ದು ಯಾವುದು ಸರ್? ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಅಂದರೆ ನಮ್ಮ ಹಾರ್ಟ್ನ ಪಂಪ್ ಮಾಡಬೇಕಲ್ಲ. ಸೊ ಬೀಟಿಂಗ್, ಸೈನಸ್ ನೋಡ್ ಆಯ್ತರ, SA ನೋಡ್ ಅಂತಿರ್ತೀವಿ, ಅಲ್ಲಿಂದ ಏಟ್ರೋವೆಂಟ್ರಿಕ್ಯುಲರ್ ಅಂತ ಇರುತ್ತೆ, ರೈಟ್ ಫೈಬರ್ಸ್, LBB, ಈ ಥರ ಭಾಳಷ್ಟು ಕಂಡೀಷನ್ಸ್ ಇರ್ತವೆ. ಸೊ ಎಲೆಕ್ಟ್ರಿಕಲ್, ಜನರಲ್ ಪಬ್ಲಿಕ್ ಇಷ್ಟು ತಿಳ್ಕೊಳ್ಳಿ, ನಮ್ಮ ಹಾರ್ಟಿಗೆ ಪ್ಲಂಬಿಂಗ್ ಕರೆಕ್ಟಾಗಿರಬೇಕು, ಎಲೆಕ್ಟ್ರಿಕಲ್ ಇದು ಚೆನ್ನಾಗಿರ್ಬೇಕು ಅಂದಾಗ ಸರಿಯಾಗಿ ಆಗುತ್ತೆ.